ಇನ್ನು ಒಂದು ಕಡೆ ಧೀರಜ್ ಮುನಿರಾಜ್ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ಇದೀಗ ಡಿಕೆಶಿ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಧೀರಜ್ ಮುನಿರಾಜ್ ಅವರ ನಡೆಗೆ ಶಾಸಕರು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕ್ಷೇತ್ರದ ಅಭಿವೃದ್ಧಿಗೆ ಹಣ ಬೇಕು ಅಂತ ಈ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಶಾಸಕರು ಗೌರವದಿಂದ ಇದ್ರೆ ಸರಿ, ಇಲ್ಲದಿದ್ರೆ ಯಾವುದೇ ಕರುಣೆ ತೋರಲ್ಲ. ಅವ್ರ ಮನೆ ಮುಂದೆಯೇ ಕಸ ಹಾಕಿಸ್ತೇನೆ, ಅದೇ ಕಸ ಬಿಜೆಪಿ ಕಚೇರಿ ಮುಂದೆಯೂ ಹಾಕಿಸ್ತೀನಿ. ನಿನ್ನೆ ಅರವಿಂದ ಲಿಂಬಾವಳಿ ಮಾಡಿದ್ದಾರೆ, ಇವತ್ತು ದೊಡ್ಡಬಳ್ಳಾಪುರ ಶಾಸಕ ಮಾಡಿದ್ದಾರೆ. ಕಸ ಎಲ್ಲಿಗೆ ಹೋಗ್ಬೇಕು ಅಂತ ಡಿಕೆಶಿ ಕಿಡಿಕಾರಿದ್ದಾರೆ. ಒಂದ್ ವೇಳೆ ಅಶೋಕ್ ವಿಜಯೇಂದ್ರ ಮನೆಗೆ ಹೋಗ್ಬೇಕಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಇಲ್ಲ ಬಿಜೆಪಿ ಆಫೀಸ್ಗೆ ಹೋಗ್ಬೇಕಾ ಅಂತ ಕೇಳಿದ್ದಾರೆ. ನಾಳೆ ಸೋಮಶೇಖರ್ ಕ್ಷೇತ್ರಕ್ಕೆ ಹೋಗ್ತಾ ಇದೆ, ಆನೇಕಲ್ ಕೃಷ್ಣ ಭೈರೇಗೌಡರ ಕ್ಷೇತ್ರಕ್ಕೂ ಹೋಗುತ್ತೆ. ಈಗಾಗಲೇ ನಾವು ಜಾಗ ಗುರುತಿಸಿದ್ದೇವೆ, ಕೆಲ ಸಮಸ್ಯೆಗಳಿವೆ, ಸರಿ ಮಾಡುವಂತಹ ಕೆಲಸವನ್ನ ಮಾಡ್ತೇವೆ ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ಕಸ ಹಾಕ್ಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ನಮ್ಗೆ ಫಂಡ್ಸ್ ಬೇಕು, ಅದು ಬೇಕು. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದ್ರೆ ನಾನು ಆಕ್ಷನ್ ತಗೋಬೇಕಾಗ್ತದೆ. ಮರ್ಸಿಲೆಸ್ಗೆ ಈ ಕಸ ನನ್ನ ಹೆಸರು ಅವ್ರ ಮನೆ ಮುಂದೆನೆ ಹಾಕ್ಸಿಸ್ತೀವಿ. ಅವ್ರ ಮನೆ ಮುಂದೆನೋ ಇಲ್ಲ ಬಿಜೆಪಿ ಆಫೀಸ್ಗೆ ಅದೇ ಕಸ ಎತ್ಕೊಂಡು ಹೋಗಿ ರೋಡಲ್ಲಿ ಹಾಕ್ತಾರೆ. ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ಈಗ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಎಲ್ಲಿಗೆ ಹೋಗ್ಬೇಕು? ಅಶೋಕ್ ಮನೆಗೆ ಹೋಗ್ಬೇಕು, ಇಲ್ಲ ಅಂದ್ರೆ ವಿಜಯೇಂದ್ರ ಮನೆಗೆ ಹೋಗ್ಬೇಕು, ಇಲ್ಲ ಬಿಜೆಪಿ ಆಫೀಸ್. ಅಷ್ಟೇ ಕೆಲಸ. ಏಂತಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲಾಕ್ಮೇಲ್ ಮಾಡ್ತಾ ಇದ್ದಾರೆ? ಆ ಕಸ ಎಲ್ಲ ಒಂದ್ ಕಡೆ ಹಾಕ್ಬೇಕಲ್ಲ. ಹಿಂದೆ ಮೊದ್ಲಿಂದ ನಾವು ಏನ್ ಮಾಡ್ಕೊಂಡು ಬರ್ತಾ ಇದ್ದೋ ಆ ಕೆಲಸ ನಾವು ಮಾಡ್ಬೇಕು. ಫಂಡ್ಸ್ ಬೇಕು ಅಂತ, ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಕಸ ಹಾಕ್ಬಾರ್ದು ಅಂತೇಳಿ ಬ್ಲಾಕ್ ಮೇಲ್ ಮಾಡ್ತಾರೆ. ನಮ್ಗೆ ಫಂಡ್ಸ್ ಬೇಕು, ಅದು ಬೇಕು. ಗೌರವದಿಂದ